ನಮಸ್ಕಾರ ವೀಕ್ಷಕರೇ, ಇದೇ ಜುಲೈ 31ರ ಒಳಗಾಗಿ ಈ ಒಂದು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಲೇಬೇಕು. ಲಿಂಕ್ ಮಾಡಿಸಬೇಕಂದ್ರೆ ಯಾವ ಒಂದು ಡಾಕ್ಯುಮೆಂಟ್ಸ್ಗೆ ಲಿಂಕ್ ಮಾಡಿಸಬೇಕು, ಎಲ್ಲಿ ಹೋಗಿ ಲಿಂಕ್ ಮಾಡಿಸಬೇಕು, ಕಡ್ಡಾಯವಾಗಿ ಮಾಡಿಸಲೇಬೇಕು. ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಈಗಾಗಲೇ ಬಂದಿಲ್ಲ, ಇನ್ನು ಮುಂದೆನೂ ಕೂಡ ಬರಲ್ಲ ನೋಡಿ. ಸೊ ಇಲ್ಲ ಅಂದ್ರೆ PM ಕಿಸಾನ್ ಯೋಜನೆ ಕೂಡ ಬಂದ್ ಆಗ್ಬಿಡ್ತದೆ. ಸೊ ಈಗಾಗಲೇ PM ಕಿಸಾನ್ ಯೋಜನೆಯಲ್ಲಿ 2,000 ರೂಪಾಯಿ ಏನು ಬರ್ತಾ ಇತ್ತಲ್ಲ ಅದನ್ನು ಕೂಡ ಅಮೌಂಟ್ ಹೆಚ್ಚಳ ಮಾಡೋರಿದ್ದಾರೆ ಇದೇ ಬಜೆಟ್ ನಲ್ಲಿ. ಸೊ ಮತ್ತೆ ಅದ್ರ ಜೊತೆಗೇನೆ ಏನೊಂದು ಆಯುಷ್ಮಾನ್ ಭಾರತ್ ಯೋಜನೆ ಇದೆಲ್ಲ, ಸೊ ಅಲ್ಲಿ 5 ಲಕ್ಷ ರೂಪಾಯಿ ಈಗಾಗಲೇ ಉಚಿತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ತಗೋತಾ ಇದ್ರಿ ಏನೇ ಆದ್ರೂ ಸಹಿತ. ಸೊ ಈಗ 10 ಲಕ್ಷಕ್ಕೆ ಏರಿಸಲಿದ್ದಾರೆ BPL ರೇಷನ್ ಕಾರ್ಡ್ ದಾರರಿಗೆ. APL ರೇಷನ್ ಕಾರ್ಡ್ ದಾರರಿಗೆ ಒಂದು 3 ಲಕ್ಷ ರೂಪಾಯಿ ಇದೆ ಈಗಾಗಲೇ. ಆ 3 ಲಕ್ಷದಿಂದ 6 ಲಕ್ಷಕ್ಕೆ ಏರಿಕೆ ಮಾಡಲಿದೆ. ಸೊ ಹೀಗಾಗಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಅದು ಏನೇನು ಲಿಂಕ್ ಮಾಡಬೇಕು, ಸೊ ಎಲ್ಲಿ ಹೋಗಿ ಲಿಂಕ್ ಮಾಡಬೇಕು, ಯಾರ ಹತ್ರ ಲಿಂಕ್ ಮಾಡಬೇಕು, ಎಲ್ಲನೂ ಕೂಡ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ವೀಕ್ಷಕರೇ. ಸೊ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ಬಿಡಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಓಕೆ, ಇಲ್ಲಿ ಇನ್ನೊಬ್ರಿಗೆ ಫೇಕ್ ನ್ಯೂಸ್ ಅನ್ನೋರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ನೋಡೋದನ್ನೇ ಬಿಟ್ಬಿಡಿ. ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೆ ಅನ್ನಭಾಗ್ಯ ಯೋಜನೆ ಕೂಡ ಇದರೊಳಗೆ ಇನ್ವಾಲ್ವ್ ಆಗತ್ತೆ. ಯಾಕಂದ್ರೆ ಆಧಾರ್ ಕಾರ್ಡೇ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಸೊ ಯಾವುದೇ ಯೋಜನೆಗಳು ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಮಾತ್ರ ನೋಡಿ ವೀಕ್ಷಕರೇ. ಸೊ ಈಗ ನೋಡಿ, ಗೋರ್ಮೆಂಟ್ನಿಂದ ಏನು ಇನ್ಫಾರ್ಮೇಷನ್ ಬರುತ್ತೆ ನೋಡಿ, ಸೊ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡೋದು. ಸೊ ಗೋರ್ಮೆಂಟ್ಗೆ ಫೇಕ್ ನ್ಯೂಸ್ ಅನ್ನಿ ನೀವು, ನಮಗಲ್ಲ. ಯಾಕಂದ್ರೆ ಅಲ್ಲಿಂದ ಏನು ಬರುತ್ತೆ ನ್ಯೂಸು, ಸೊ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡೋದು. ಯಾರು TV ನೈನು ಮತ್ತೆ ನ್ಯೂಸ್ 18 ಸಾಕಷ್ಟು ನ್ಯೂಸ್ ಇದ್ದಾವೆ. ಸೊ ಅವೆಲ್ಲನೂ ಕೂಡ ಯಾರು ನೋಡ್ತಾ ಇರ್ತಾರೆ ಅವ್ರಿಗಂತೂ ಸಹಜವಾಗಿ ಗೊತ್ತಾಗತ್ತೆ. ಸೊ ಇವರು ಅಲ್ಲಿಂದಾನೇ ಇನ್ಫಾರ್ಮೇಷನ್ ಏನು ಗೋರ್ಮೆಂಟಿಂದ ಬರ್ತಾ ಇದೆ, ಸೊ ಅಲ್ಲಿಂದಾನೇ ಹೇಳ್ತಾ ಇರುವುದಂತ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ TV ನೈನು ನ್ಯೂಸು ಅದು ಇದು ಅಂತ ನೋಡ್ತಾ ಇರಿ. ಸೊ ನಿಮ್ಗೆ ಗೊತ್ತಾಗತ್ತೆ ಅದೇನು ಹೇಳ್ತಾರೆ ಅಲ್ಲಿ ಕ್ಲಿಯರ್ ಆಗಿ ನಾವು ಇಲ್ಲಿ ತಿಳಿಸ್ಕೊಡೋದು ವೀಕ್ಷಕರೇ. ಸೊ ಇನ್ನು ಅವ್ರು ಅಮೌಂಟ್ ಹಾಕಿಲ್ಲ ಅಂದ್ರೆ ಅವ್ರು ಸುಳ್ಳಾಗ್ತಾರೆ. ಸೊ ನಾವೇನಿಲ್ಲ, ಯಾಕಂದ್ರೆ ನಾವು ಇದ್ದಿರುವಂತಹ ಇನ್ಫಾರ್ಮೇಶನ್ ತಂದು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಸೊ ಈಗ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಇದೆ, ರೈತರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇದೀಗ ಪಹಣಿಗೆ ಲಿಂಕ್ ಮಾಡ್ಬೇಕನ್ರಿ. ಸೊ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಇದೇ ಜುಲೈ ಒಳಗಾಗಿನೇ ಲಿಂಕ್ ಮಾಡಿಸಲೇಬೇಕು. ಓಕೆನಾ? ಸಾಕಷ್ಟು ಜನ ಈಗ ಸಣ್ಣ ಹಾಗೂ ದೊಡ್ಡ ರೈತರು, ಅಂದ್ರೆ ನೀವು 1 ಎಕರೆ ಹೊಂದಿರಲಿ ಅಥವಾ 100 ಎಕರೆ ಹೊಂದಿರಲಿ, ಸೊ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಲೇಬೇಕು. ಸೊ ಲಿಂಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಎಲ್ಲಿ ಹೋಗಿ ಲಿಂಕ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಸಾಕಷ್ಟು ಜಮೀನನ್ನ ಹೊಂದಿರ್ತೀರ. ಸೊ ನಿಮ್ಮ ಜಮೀನನ್ನ ಲಪಟಾಯಿಸೋರು ಕೂಡ ಇರ್ತಾರೆ. ಇದಕ್ಕೆ ನಿಮ್ಗೆ ಗುಡ್ ನ್ಯೂಸ್ ಕೂಡ ಅಂದ್ರೆ ನಿಮ್ಮ ಒಂದು ಒಳ್ಳೇದಗೋಸ್ಕರನೇ ಕೂಡ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇದ್ರೆ ಗೌರ್ಮೆಂಟು. ಯಾಕಂದ್ರೆ ನಿಮ್ಮ ಒಂದು ಸಾಕಷ್ಟು ಜನರು ನಿಮ್ಮ ಒಂದು ಹೊಲಗಳನ್ನ ಗದ್ದೆಗಳನ್ನ ಲಪಟಾಯಿಸ್ಲಿಕ್ಕೆ ಕುಂದಿರ್ತಾರೆ. ಸೊ ಆ ಒಂದು ಪಹಣಿ ನಿಮ್ಮ ಹೆಸರಲ್ಲಿ ಆಧಾರ್ ಕಾರ್ಡ್ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲಿ ಕ್ಲಿಯರ್ ಆಗಿ ಇದ್ರೆ ನಿಮ್ಮ ಒಂದು ಹೊಲಗಳು ಏನೂ ಕೂಡ ಯಾರು ಕೂಡ ಲಪಟಾಯಿಸ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಆಗಿರಿ ಅಂತಾನು ಕೂಡ ಹೇಳ್ತಾ ಇರುವಂಥದ್ದು. ಮತ್ತೆ ಗೋರ್ಮೆಂಟ್ನ ಎಲ್ಲ ಸೌಲಭ್ಯ ಕೂಡ ಪಡಿತಾ ಇರಿ ಅಂತಾನು ಕೂಡ ಸರ್ಕಾರ ಹೇಳ್ತಾ ಇರುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಮಾಡುವುದು ಕಡ್ಡಾಯ ಅಂತ ತಿಳಿಸಿದ್ದಾರೆ. ಸೊ ಇದೇ ಜುಲೈ 31ರ ಒಳಗಾಗಿ, ಇದೇ ಜುಲೈ 23ನೇ ತಾರೀಕಿಗೆ ಬಜೆಟ್ ಮಂಡನೆ ಮಾಡಿರ್ತಾರೆ. ಸೊ ಇಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಕೂಡ ಅಮೌಂಟ್ ಹೆಚ್ಚಳ ಆಗೋದಿದೆ ಅಂತ ಮಾಹಿತಿ ಬಂದಿದೆ. ಸೊ ಹೆಚ್ಚಳ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಎಷ್ಟು ಹೆಚ್ಚು ಮಾಡೋರಿದ್ದಾರೆ ಮತ್ತೆ ಯಾವ ಕಂತುಗಳನ್ನ ಬಿಡ್ತಾರೆ. ಅಂದ್ರೆ ಈಗಾಗಲೇ ಒಂದು 3 ಕಂತು ವೈಸ್ ಬಿಡ್ತಾ ಇದ್ರು, ಈಗ ಹೆಚ್ಚಿನ ಕಂತುಗಳು ಕೂಡ ಮಾಡ್ಬೋದಲ್ವಾ. ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ 23ನೇ ತಾರೀಕು ಆದ್ಮೇಲೆ. ಸೊ ಅಲ್ಲಿ ಡಿಸಿಷನ್ ತಗೋತಾರೆ, ಸೊ ಅದ್ರ ಬಗ್ಗೆ ಸಪರೇಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆನೂ ಕೂಡ ಅದೇ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೀಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸೊ ಈಗ ಪಹಣಿಯನ್ನ ನೀವು ಲಿಂಕ್ ಮಾಡಿಸ್ಬೇಕಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಸೊ ಈಗ ಆಧಾರ್ ಟು RTC ಜುಲೈ ತಿಂಗಳ ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ನಿಲ್ಲಿಸಲಾಗಿದೆ ಸರ್ಕಾರ ಅಂತ ಒಂದು ಆದೇಶ ಬಂದಿದೆ. ಇದೇ ಜುಲೈ ನಂತರ ಈ ಒಂದು ಏನ್ ಲಿಂಕ್ ಮಾಡಿಸುವುದನ್ನ ಬಂದ್ ಮಾಡಲಿದೆ ಸರ್ಕಾರ ಅಂತ ಕೊಟ್ಟಿದೆ. ಇಲ್ಲಿ ಅತಿ ಸಣ್ಣ ಮತ್ತು ಸಣ್ಣ ದೊಡ್ಡ ರೈತರು ಮಾಹಿತಿ ದಾಖಲಿಸುವುದರ ಜೊತೆಗೆ ಭೂ ಸಂಬಂಧಿತ ವಂಚನೆಯನ್ನ ತಡೆಯಲು ಈಗ ಸರ್ಕಾರ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇದನ್ನು ಜಾರಿಗೆ ತಂದಿರುವಂಥದ್ದು. ನೋಡಿ, ಇಲ್ಲಿ ವಂಚನೆಯನ್ನ ಮಾಡುವಂತಹ ಯಾರು ವಂಚನೆ ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ನೀವು ಬರ ಪರಿಹಾರ ಬರ್ತಾ ಇಲ್ಲ, ಒಂದು PM ಕಿಸಾನ್ ಯೋಜನೆ ಬರ್ತಾ ಇಲ್ಲ, ಅದು ಇದು ಅಂತ ಹೇಳ್ತಾ ಇರ್ತೀರಾ ಸಾಕಷ್ಟು ರೈತರು. ಇಲ್ಲಿ ನೋಡ್ಕೊಳ್ಳಿ,
ನಿಮ್ಮ ಒಂದು ಪಹಣಿ ಏನು ಬೇರೆದವ್ರ ಪಹಣಿಯನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಲಿಂಕ್ ಮಾಡಿದರೆ ಸೊ ಅಮೌಂಟ್ ಅವರಿಗೆ ಹೋಗ್ತದೆ, ನಿಮಗಲ್ಲ ಅವಕ್ಕೆ. ಸೊ ಅದಕ್ಕೋಸ್ಕರನೇ ಪಹಣಿಯನ್ನು ಲಿಂಕ್ ಮಾಡಿಸಿ ಅಂತ ಸರ್ಕಾರ ನಿಮಗೆ ಹೇಳ್ತಾ ಇರುವಂಥದ್ದು ಕಣ್ರಿ. ಸೊ ಅದಕ್ಕೆ ಬೇಗನೆ ಹೋಗಿ ನೀವು ಲಿಂಕ್ ಮಾಡಿಸಲೇಬೇಕು. ಸೊ ಇಲ್ಲಿ ನೋಡಿ, ಜಮೀನಿನ ಮಾಲೀಕರು ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಪಹಣಿಯನ್ನು ಕೂಡ ಲಿಂಕ್ ಮಾಡಿಸಬೇಕು. ಅದನ್ನೇ ಅವ್ರು ಹೇಳ್ತಾ ಇರುವಂಥದ್ದು. ಸರ್ಕಾರ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಜುಲೈ ಒಳಗಾಗಿ ಗಡುವು ನೀಡಿದೆ ಅಂತ ಕೊಟ್ಟಿದೆ. ಸೊ ಇದೇ ಜುಲೈ ಒಳಗಾಗಿನೇ ಗಡುವು ನೀಡಿರುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಎಲ್ಲಿ ಹೋಗಿ ಒಂದು ಲಿಂಕನ್ನು ಮಾಡಿಸ್ಬೋದು ಅಂತ ನೀವು ಕೇಳ್ಬೋದಾಗಿರುತ್ತೆ. ಸೊ ನಿಮ್ಮ ಗ್ರಾಮ ಪಂಚಾಯತಿನ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳೇನಿರ್ತಾರಲ್ಲ, ಸೊ ಅವ್ರ ಹತ್ರ ಹೋಗ್ಬೇಕಾಗತ್ತೆ. ನಿಮ್ಮ ಒಂದು ಗ್ರಾಮ ಪಂಚಾಯತಿ ಅಂತೂ ಇರುತ್ತೆ ನಿಮ್ಮ ಏರಿಯಾಗಳಲ್ಲಿ, ಅಥವಾ ನಿಮಗೆ ಏರಿಯಾಗೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತಿ ಎಲ್ಲಿರುತ್ತೆ ನೋಡಿ, ಸೊ ಆ ಒಂದು ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಗ್ರಾಮ ಲೆಕ್ಕ ಅಧಿಕಾರಿಗಳೇನಿರ್ತಾರಲ್ಲ, ಸೊ ಅವ್ರ ಹತ್ರ ಈ ಒಂದು ಪಹಣಿಯನ್ನ ಲಿಂಕ್ ಮಾಡಿಸಲೇಬೇಕು. ಸೊ ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ನಾವು ಒಯ್ಬೇಕಪ್ಪ ಅಂತ ನೀವು ಕೇಳ್ಬೋದು. ಒಂದು ಮೊಬೈಲ್ ನಂಬರನ್ನು ಒಯ್ಬೇಕಾಗತ್ತೆ. ಆ ಮೊಬೈಲ್ ನಂಬರು ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮುಖ್ಯವಾಗಿ ಲಿಂಕ್ ಆಗಿರಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಆಧಾರ್ ಕಾರ್ಡನ್ನು ಒಯ್ಬೇಕಾಗತ್ತೆ, ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಒಯ್ಬೇಕಾಗತ್ತೆ. ನೆಕ್ಸ್ಟ್ ಪಹಣಿಯನ್ನು ಒಯ್ಯಿರಿ. ಸೊ 4 ಡಾಕ್ಯುಮೆಂಟ್ಸ್ಗಳು ಅಂದರೆ ನಂಬರ್ ಹಿಡ್ಕೊಂಡೆ 4 ಡಾಕ್ಯುಮೆಂಟ್ಸ್ಗಳನ್ನು ಸೊ ನೀವು ಕರೆಕ್ಟಾಗಿ ಒಯ್ದು, ಸೊ ನೀವೇನೇನಲ್ಲಿ ಪ್ರೊಸೆಸಿಂಗ್ ಅವ್ರು ಮಾಡ್ತಾರೆ, ಸೊ ಅವ್ರು ಹೇಳಿರುವಂತಹ ಪ್ರೊಸೆಸಿಂಗ್ ಮಾಡಿಕೊಂಡು ಒಂದು ಪಹಣಿಯನ್ನು 10 ರಿಂದ 15 ನಿಮಿಷದಲ್ಲಿ ಲಿಂಕ್ ಮಾಡಿಸ್ಬೋದಾಗಿರುತ್ತೆ. ಸೊ ಬೇಗನೆ ಲಿಂಕ್ ಮಾಡಿಸ್ಕೊಂಡು ಬಿಡಿ. ಯಾಕಂದರೆ ಸಾಕಷ್ಟು ಈ ಒಂದು ಪಹಣಿಯ ಮುಖಾಂತರ ಸೌಲಭ್ಯಗಳಿದಾವೆ ರೈತರಿಗೆ. ಸೊ ಮುಖ್ಯವಾಗಿ ನರೇಂದ್ರ ಮೋದಿ ಸರ್ ಅವರು ರೈತರಿಗೆ ಬಹಳಷ್ಟು ಆದ್ಯತೆಯನ್ನು ಕೊಡ್ತಾರೆ, ನೀವು ನೋಡ್ಬೋದು. ಸೊ ಸಾಕಷ್ಟು ಸ್ಕೀಮ್ಸ್ಗಳನ್ನು ರೈತರಿಗೋಸ್ಕರ ತಂದಿದ್ದಾರೆ. ಅದು ಆ ಒಂದು ತಂದಿರುವಂತಹ ಸ್ಕೀಮ್ಗಳು ಇನ್ನೂ ಕೂಡ ಯಾರಿಗೂ ಕೂಡ ಹೆಚ್ಚಾಗಿ ಗೊತ್ತಿರಲಿಲ್ಲ ವೀಕ್ಷಕರೇ. ಸೊ ಅದನ್ನು ಹೇಳಿದ್ರೆ ನೀವು ಫೇಕ್ ನ್ಯೂಸ್ ಅನ್ಸ್ಕೋತೀರಾ. ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ಅನ್ಸಿದ್ದನ್ನ ಮಾತ್ರ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಏನು ಸರ್ಕಾರದಿಂದ ಮಾಹಿತಿ ಬರ್ತಾ ಇರುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೇಳ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಹೇಳುತ್ತೆ, ಸೊ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡೋದು. ಮತ್ತೆ ಸಾರಿಗೆ ಇಲಾಖೆಯಿಂದ ಬಂದಿರುವಂತಹ ಸೊ ಒಂದು ವಾಹನಗಳ ಬಗ್ಗೆ ಬಂದ್ರೆ ಸಾರಿಗೆ ಇಲಾಖೆ ಏನು ಕೊಟ್ಟಿರುತ್ತೆ ಇನ್ಫಾರ್ಮೇಶನ್ ಅದನ್ನೇ ಕೊಡ್ತೀವಿ. ಸೊ ಅವ್ರು ಹೇಳಿದ ಬಳಿಕ ಅವ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಸೊ ನಾವು ಏನು ಮಾಡ್ಲಿಕ್ಕೆ ಬರಲ್ಲ ವೀಕ್ಷಕರೇ. ಸೊ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಹತ್ರ ತಲುಪಿಸಿದೆ ನಮ್ಮ ಒಂದು ಕೆಲಸ ಆಗಿರುತ್ತೆ, ನಮ್ಮ ಒಂದು ಧ್ಯೇಯ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಕ್ಲಾರಿಫಿಕೇಶನ್ ಸಿಕ್ಕರೆ ಸೊ ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ. ಯಾಕಂದ್ರೆ ಇಷ್ಟು ಶ್ರಮ ಪಟ್ಟಿರ್ತೀವಿ. ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.